ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ 2 ವಿಡಿಯೋಗಳಲ್ಲಿ ಹಿಂಜಾರುವಿಕೆ ಬ್ಯಾಕ್ ಸ್ಲೈಡಿಂಗ್ ಅಂತ ಹೇಳಿದ್ರೆ ಏನು, ಬ್ಯಾಕ್ ಸ್ಲೈಡಿಂಗ್ ಕಾರಣ ಏನು, ಬ್ಯಾಕ್ ಸ್ಲೈಡಿಂಗ್ ಇರುವಂಥ ಸೂಚನೆಗಳೇನಾಗಿದೆ, ಇದನ್ನು ನಾವು ತಿಳಿಸ್ಕೊಟ್ಟಿದ್ವಿ ಮೊದಲ 2 ಭಾಗಗಳಲ್ಲಿ. ಅದರ ಮುಂದುವರೆದ ಭಾಗವನ್ನು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಹಿಂಜಾರಿಕೆ ಅಂತ ಹೇಳಿದ್ರೆ, ಹಿಂಜಾರ್ತು ಅಂತ ಹೇಳಿದ್ರೆ ಅದರ ಪರಿಣಾಮ, ಎಫೆಕ್ಟ್ ಏನಾಗುತ್ತೆ ಅಂತೇಳಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಅದು ಮಾತ್ರವಲ್ಲ, ಅದಕ್ಕೆ ಹಿಂಜಾರುವಿಕೆಯ ಪರಿಹಾರಗಳನ್ನು, ಸೊಲ್ಯೂಷನ್ಸ ನಿಮಗೆ ನಾವು ದೇವರ ವಾಕ್ಯದ ಆಧಾರದಲ್ಲಿ ತಿಳಿಸುವಂಥವರಾಗಿದ್ದೇವೆ. ಮೊದಲನೇದಾಗಿ ನೋಡಬೇಕಾದ್ರೆ ಹಿಂಜಾರುವಿಕೆಯ ಎಫೆಕ್ಟ್, ಪರಿಣಾಮಗಳು ಏನು ಅಂತ ನೋಡಬೇಕಾದ್ರೆ, ಮೊದಲನೇದಾಗಿ ದೇವರ ನಾಮಕ್ಕೆ ದೂಷಣೆಯಾಗುವಂಥದ್ದಾಗಿದೆ. ಅಂದರೆ ಅವರು ಹಿಂಜಾರಿ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ದೇವರ ನಾಮವನ್ನು ದೂಷಣೆಗೆ ಒಳಗಾಗುವಂತೆ ಮಾಡುವಂಥವರಾಗಿದ್ದಾರೆ. ಉದಾಹರಣೆಗೆ ಹೇಳಬೇಕಾದ್ರೆ, ಅವರು ದೇವರನ್ನು ನಂಬಿದಾಗ ಅವರು ಸಭೆಗೆ ಬರುವಂಥದ್ದಿರ್ಬೋದು, ಪ್ರಾರ್ಥನೆಗಳಲ್ಲಿ ಭಾಗವಹಿಸೋದಿರ್ಬೋದು, ಅವರ ಸ್ವಭಾವ ಬದಲಾಗಿರುತ್ತೆ. ಆದರೆ ಯಾವಾಗ ಅವರು ಬ್ಯಾಕ್ ಸ್ಲೈಡ್ ಆಗ್ತಾರೆ, ಹಿಂಜಾರುವಿಕೆ ಉಂಟಾಗುವಂಥದ್ದಾಗಿದೆ, ಆಗ ಅವರ ಮೊದಲಿನ ಮನುಷ್ಯ ಏನಾಗ್ತಾನೆ, ಅವನನ್ನು ಆಕ್ರಮಿಸ್ಕೊಳ್ತಾನೆ ಅಂತ ಹೇಳಿದ್ರೆ, ಮೊದಲಿದ್ದ ಹಾಗೆಯೇ ಅವನೇನಾಗ್ತಾನೆ, ಮತ್ತೆ ಅದೇ ದುಶ್ಚಟಗಳಿಗೆ ದಾಸರಾಗುವಂಥದ್ದಿರ್ಬೋದು, ದೇವರಿಗೆ ಮೆಚ್ಚುಗೆಯಾಗದ ಕಾರ್ಯಗಳನ್ನು ಮಾಡುವಂಥದ್ದಿರ್ಬೋದು, ದೇವರಿಂದ ದೂರ ಆಗಿರುವಾಗ ಅವರಿಗೆ ಪಾಪದ ಅರಿವು ಉಂಟಾಗೋದಿಲ್ಲ. ಈ ರೀತಿಯಾಗಿ ಅವರು ಆ ಕಾರ್ಯಗಳನ್ನು ಮಾಡುವಾಗ ಅವಿಶ್ವಾಸಿಗಳು ನೋಡಿದಂಥ ಜನಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೋಡು, ಇವನು ದೇವರನ್ನ ನಂಬ್ಕೊಂಡು ಹೋದ, ಪ್ರಾರ್ಥನೆಗೆ ಹೋಗ್ತಿದ್ದ, ಸಭೆಗೆ ಹೋಗ್ತಿದ್ದ, ಆದರೆ ಈ ರೀತಿಯಾಗಿ ಆಗಿದ್ದಾನೆ ಅಂಥೇಳಿ ದೇವರ ನಾಮವನ್ನು ಅವರು ದೂಷಣೆಯನ್ನು ಮಾಡ್ತಾರೆ. ದೇವರ ನಾಮಕ್ಕೆ ಅದು ದೂಷಣೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಹಾಲೆಲೂಯ. ರೋಮನ್ಸ್ ಚಾಪ್ಟರ್ 2 ವರ್ಸ್ 24 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ. ರೋಮನ್ಸ್ ಚಾಪ್ಟರ್ 2 ವರ್ಸ್ 24, ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆಂದು ಬರೆದಿದೆಯಲ್ಲ ಅಂತೇಳಿ. ಹಾಗಾಗಿ ನಿಮ್ಮ ನಡವಳಿಕೆಗಳು, ಮಾತುಗಳು ಯಾವ ರೀತಿಯಾಗಿ ನೀವಿದ್ದೀರಾ ಅಂತೇಳಿ ನೋಡುವಂಥ ಜನಗಳು ನಿಮ್ಮ ನಿಮಿತ್ತವಾಗಿ ದೇವರ ನಾಮವನ್ನು ದೂಷಣೆಗೆ ಒಳಪಡಿಸ್ತಾರೆ, ದೂಷಣೆಗೆ ಗುರಿಯಾಗುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಸೆಕೆಂಡ್ ಒನ್ ನೋಡಬೇಕಾದ್ರೆ, ಕ್ರಿಸ್ತನು ಅಲ್ಲಗೆಳೆಯಲ್ಪಡ್ತಾನೆ. ಅಂದರೆ ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 26, ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯ 69ರಿಂದ 72ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಇತ್ತಲಾಗಿ ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತಿದ್ದನು. ಅಲ್ಲಿ ಒಬ್ಬ ದಾಸಿಯು ಅವನ ಬಳಿಗೆ ಬಂದು, ನೀನು ಸಹ ಗಲಿಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು ಅವನು, ಅಲ್ಲ, ನೀನು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಹೇಳಿದನು. ಅವನು ಅಲ್ಲಿಂದ ಬಾಗಿಲ ಕಡೆಗೆ ಹೊರಟು ಹೋದಾಗ ಮತ್ತೊಬ್ಬಳು ಅವನನ್ನು ಕಂಡು, ಅಲ್ಲಿರೋವರೆಗೆ ಇವನು ನಜರೇತಿನ ಯೇಸುವಿನ ಕೂಡ ಇದ್ದವನು ಎಂದು ಹೇಳಿದಳು. ಅವನು ತಿರುಗಿ, ಅಲ್ಲ, ಆ ಮನುಷ್ಯನನ್ನು ನಾನರಿಯೇ ಎಂದು ಆಣೆ ಇಟ್ಟುಕೊಂಡು ಹೇಳಿದನು. ಕ್ರಿಸ್ತನನ್ನು ಅಲ್ಲಗೆಳೆಯಲ್ಪಡ್ತಾನೆ. ಯಾವಾಗ? ಬ್ಯಾಕ್ ಸ್ಲೈಡ್ ಆದಾಗ, ಹಿಂಜಾರುವಿಕೆ ಆತನಲ್ಲಿ ಉಂಟಾಗುವಾಗ ಆತನು ಕ್ರಿಸ್ತನನ್ನು ಅಲ್ಲಗೆಳೆಯಲ್ಪಡ್ತಾನೆ. ಮೂರದಾಗಿ ನೋಡಬೇಕಾದ್ರೆ, ಪವಿತ್ರಾತ್ಮನನ್ನು ಆತನು ದುಃಖಪಡಿಸುವಂಥವನಾಗಿದ್ದಾನೆ. ಪವಿತ್ರಾತ್ಮನು ದುಃಖಪಡ್ತಾನೆ ಈ ರೀತಿಯಾಗಿ ಹಿಂಜಾರುವಿಕೆ ಆದಾಗ. ಎಫಿಷಿಯನ್ಸ್ ಚಾಪ್ಟರ್ 4, ಎಫೆಸದ ಬರೆದ ಪತ್ರಿಕೆ 4ನೇ ಅಧ್ಯಾಯ 30-31ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ದೈವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ, ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ನೋಡಿ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಪರಿಶುದ್ಧಾತ್ಮನು ದುಃಖ ಪಡ್ತಾನೆ. ಹಿಂಜಾರಿಕೆ ಉಂಟಾದಾಗ ಏನಾಗುತ್ತೆ, ಪರಿಶುದ್ಧಾತ್ಮನು ದುಃಖ ಪಡುವಂಥವನಾಗಿದ್ದಾನೆ ಅಂತೇಳಿ. ಹಾಲೆಲೂಯ. ಸೊ ಪರಿಶುದ್ಧಾತ್ಮನನ್ನು ದುಃಖಪಡಿಸ್ಬೇಡ್ರಿ.
ನೀವು ಹಿಂಜಾರುವಿಕೆ ಆದಾಗ ಏನಾಗುತ್ತೆ, ಈ ಎಫೆಕ್ಟ್ ಆದಾಗ ಪರಿಶುದ್ಧಾತ್ಮನು ದುಃಖಗೊಳ್ತಾನೆ. ನೆಕ್ಸ್ಟ್ ನೋಡಬೇಕಾದ್ರೆ ಮಲಾಕಿ ಚಾಪ್ಟರ್ 2 ವರ್ಸ್ 8 and 9 ನೋಡಬೇಕಾದ್ರೆ, ಬುಕ್ ಆಫ್ ಮಲಾಕಿ 2ನೇ ಅಧ್ಯಾಯ 8 ಮತ್ತು 9 ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನೀವು ದಾರಿ ತಪ್ಪಿದಿರಿ, ನಿಮ್ಮ ಧರ್ಮೋಪದೇಶದಿಂದ ಬಹುಜನರನ್ನು ಮುಗ್ಗರಿಸುವ ಹಾಗೆ ಮಾಡಿದ್ದೀರಿ, ಲೇವಿಯ ಒಡಂಬಡಿಕೆಯನ್ನು ಭಂಗಪಡಿಸಿದಿರಿ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನೀವು ನನ್ನ ಮಾರ್ಗಗಳನ್ನು ಅನುಸರಿಸದೆ ನಿಮ್ಮ ಧರ್ಮಶಾಸ್ತ್ರೋಪದೇಶದಲ್ಲಿ ಮುಖದಾಕ್ಷಿಣ್ಯ ತೋರಿಸಿದ್ದರಿಂದ ನಾನಂತೂ ನಿಮ್ಮನ್ನು ಎಲ್ಲ ಜನರ ಮುಂದೆ ಮಾನಗೆಟ್ಟವರನ್ನಾಗಿಯೂ ಕೀಳಾದವರನ್ನಾಗಿಯೂ ಮಾಡುವೆನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ಇವರ ಮುಖಾಂತರವಾಗಿ ಬೇರೆಯವರು ಸಹ ಮುಗ್ಗರಿಸಿ ಬೀಳುವಂಥವರಾಗಿದ್ದಾರೆ. ಹಿಂಜಾರುವಿಕೆಯ ಪರಿಣಾಮ ಬ್ಯಾಕ್ ಸ್ಲೈಡ್ ಆದರೆ ಏನು ಎಫೆಕ್ಟ್ ಆಗುತ್ತೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾದರೆ ಬ್ಯಾಕ್ ಸ್ಲೈಡ್ ನಾನಾಗಿದ್ದೀನಿ, ಈಗ ಅದರಿಂದ ಹೊರಗಡೆ ಬರೋದು ಹೇಗೆ, ಅದಕ್ಕೆ ಪರಿಹಾರ ಏನು ಅಂತ ನೋಡಬೇಕಾದ್ರೆ ದೇವರ ವಾಕ್ಯ ಹೇಳುತ್ತೆ, ಫಸ್ಟ್ ಪಾಯಿಂಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಒಪ್ಕೊಳ್ಬೇಕು. ಎಸ್, ಐ ಡಿಡ್ ದಿಸ್ ಮಿಸ್ಟೇಕ್, ಎಸ್ ನಾನು ತಪ್ಪು ಮಾಡಿದ್ದೇನೆ ಅಂಥೇಳಿ ಮೊದಲನೇದಾಗಿ ನೀವು ಒಪ್ಕೊಳ್ಳುವಂಥ ಮನಸ್ಸು, ಯಥಾರ್ಥವಾಗಿ ಒಪ್ಕೊಳ್ಳುವಂಥ ಮನಸ್ಸು. ಯಾರೋ ಹೇಳಿದ್ರು ಅಂತೇಳಿ ಅರೆಬರೆ ಮನಸ್ಸಿನಿಂದ ಅಲ್ಲ, ಯಥಾರ್ಥವಾಗಿ ನಿಮ್ಮ ಹೃದಯಪೂರ್ವಕವಾಗಿ ಮೊದಲು ಒಪ್ಕೊಳ್ಬೇಕು, ನಾನು ದೇವರಿಗೆ ದ್ರೋಹ ಮಾಡಿದ್ದೀನಿ ಅಂತೇಳಿ. ಬುಕ್ ಆಫ್ ಜೆರೆಮಯ, ಯೆರೆಮೀಯ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಬರೆದಿದೆ, ಇದೊಂದನ್ನು ಮಾಡು, ನೀನು ಕಂಡ ಕಡೆಯೆಲ್ಲ ತಿರುಗುತ್ತಾ ಸೊಂಪಾಗಿ ಬೆಳೆದಿರುವ ಪ್ರತಿಯೊಂದು ಮರದ ಕೆಳಗೆ ಅನ್ಯರನ್ನು ಸೇರಿ ನನ್ನ ಮಾತನ್ನು ಕೇಳದೆ ನಿನ್ನ ದೇವರಾದ ಯೆಹೋವನೆಂಬ ನನಗೆ ದ್ರೋಹ ಮಾಡಿದ್ದಿ ಎಂಬುದಕ್ಕೆ ಒಪ್ಪಿಕೋ. ಮೊದಲನಾಗಿ ಏನು ಮಾಡಬೇಕಂತೆ, ಒಪ್ಕೊಳ್ಬೇಕು. ಎಸ್, ನಾನು ದ್ರೋಹ ಮಾಡಿದ್ದೇನೆ ಸ್ವಾಮಿ ಅಂಥೇಳಿ ನೀವು ಹೃದಯಪೂರ್ವಕವಾಗಿ ಒಪ್ಕೊಳ್ಬೇಕು. ಎರಡನೇದಾಗಿ ನೋಡಬೇಕಾದ್ರೆ ಯೆರೆಮೀಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 19ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವವು, ನೀನು ನನ್ನ ಭಯವಿಲ್ಲದೆ ನಿನ್ನ ದೇವರಾದ ಯೆಹೋವನೆಂಬ ನನ್ನನ್ನು ತೊರೆದು ಬಿಟ್ಟಿದ್ದು ಕೆಟ್ಟದ್ದಾಗಿಯೂ ವಿಷವಾಗಿಯೂ ಇರುತ್ತದೆಂದು ಗ್ರಹಿಸಿಕೋ. ಕಣ್ಣಾರೆ ನೋಡು ಎಂಬುದು ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನ ನುಡಿ. ಗ್ರಹಿಸಿಕೊಳ್ಳುವಂಥದ್ದು ಅಂದರೆ ದೇವರನ್ನ ತೊರೆದು ಬಿಟ್ಟರೆ ಅದು ಕೆಟ್ಟದಾಗಿಯೂ ವಿಷವಾಗಿಯೂ ಇರುತ್ತದೆ ಅಂತೇಳಿ ಗ್ರಹಿಸ್ಕೋ, ತಿಳ್ಕೋ. ಹಿಂಜಾರುವಿಕೆಯ ಪರಿಣಾಮ ಏನೆಲ್ಲ ಆಯಿತು ಅಂತೇಳಿ ನೀನು ಗ್ರಹಿಸ್ಕೋ, ತಿಳ್ಕೋ ಅಂಥೇಳಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಮೂರನೇ ನೋಡಬೇಕಾದ್ರೆ ಯೆರೆಮೀಯನ ಪ್ರವಾದನ ಗ್ರಂಥ, ಯೆರೆಮೀಯ, ಬುಕ್ ಆಫ್ ಜೆರೆಮಯ ಚಾಪ್ಟರ್ 3 ವರ್ಸ್ 14 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಇದೇ ಯೆಹೋವನ ನುಡಿ, ಭ್ರಷ್ಟರಾದ ಮಕ್ಕಳೇ ತಿರುಗಿಕೊಳ್ಳ್ರಿ, ನಾನು ನಿಮಗೆ ಪತಿ, ಒಂದು ಪಟ್ಟಣಕ್ಕೆ ಒಬ್ಬನಂತೆಯೋ ಗೋತ್ರಕ್ಕೆ ಇಬ್ಬರಂತೆಯೋ ಆರಿಸಿ ಚೀಯೋನಿಗೆ ಕರೆತರುವೆನು. ದೇವರ ವಾಕ್ಯ ಹೇಳ್ತದೆ, ಇದೇ ಯೆಹೋವನ ನುಡಿ, ಭ್ರಷ್ಟರಾದ ಮಕ್ಕಳೇ ತಿರುಗಿಕೊಳ್ಳ್ರಿ. ಹಲ್ಲೆಲೂಯಾ. ತಿರುಗಿಕೊಳ್ಳ್ರಿ ಅಂತ ಹೇಳಿದ್ರೆ ಮಾನಸಾಂತರ ಪಡುವಂಥದ್ದು. ಹೌದು, ನಾನು ದೇವದ್ರೋಹಿಯಾಗಿದ್ದೇನೆ, ದೇವರಿಗೆ ಮೆಚ್ಚುಗೆಯಾಗದ ಕಾರ್ಯಗಳನ್ನು ಮಾಡಿದ್ದೇನೆ, ದೇವರಿಂದ ದೂರ ಹೋದೆ, ದೇವರನ್ನು ದುಃಖಪಡಿಸ್ದೆ, ಪರಿಶುದ್ಧಾತ್ಮನ ದುಃಖಪಡಿಸ್ದೆ. ಈ ರೀತಿಯಾಗಿ ಒಂದು ಆಧ್ಯಾತ್ಮಿಕ ದುಃಖ, ಸ್ಪಿರಿಚುವಲ್, ಆಧ್ಯಾತ್ಮಿಕವಾಗಿ ದುಃಖ ಪಡುವಂಥದ್ದು, ಗೋಳಾಡುವಂಥದ್ದು ಇದೇನಿದೆ, ಇದು ಮಾನಸಾಂತರವನ್ನು ಸೂಚಿಸುವಂಥದ್ದಾಗಿದೆ. ಹಲ್ಲೆಲೂಯಾ.
ಹಾಗಾಗಿ ಮಾನಸಾಂತರ ಪಡಬೇಕು. ಮಾನಸಾಂತರ ಪಡ್ತು ಅಂತ ಹೇಳಿದ್ರೆ ದೇವರು ಜಜ್ಜಿ ಹೋದ ಹೃದಯವನ್ನು ಎಂದಿಗೂ ತಿರಸ್ಕರಿಸದೇ ಇರುವಂಥ ದೇವರು. ಜಜ್ಜಿ ಹೋದ ಮನಸ್ಸನ್ನು, ಜಜ್ಜಿ ಹೋದ ಹೃದಯವನ್ನು ದೇವರು ಎಂದಿಗೂ ತಿರಸ್ಕರಿಸೋದಿಲ್ಲ. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಯೆರೆಮೀಯನ ಪ್ರಕಟಣೆ 3ನೇ ಅಧ್ಯಾಯ 22ನೇ ವಾಕ್ಯ ನೋಡಬೇಕಾದ್ರೆ, ಜೆರೆಮಯ ಚಾಪ್ಟರ್ 3 ವರ್ಸ್ 22 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಭ್ರಷ್ಟರಾದ ಮಕ್ಕಳೇ ಹಿಂದಿರುಗಿರಿ, ನಿಮ್ಮ ಭ್ರಷ್ಟತ್ವವನ್ನು ಪರಿಹರಿಸುವೆನು ಎಂದು ಯೆಹೋವನು ಅನ್ನುತ್ತಾನೆ. ಹಾಲೆಲೂಯ. ನಿಮ್ಮ ಬ್ಯಾಕ್ ಸ್ಲೈಡಿಂಗ್ನ, ನೀವು ದೇವರಿಂದ ದೂರ ಹೋಗಿರೋದನ್ನು ದೇವರೇನು ಮಾಡ್ತಾರೆ? ಪರಿಹರಿಸ್ತಾರೆ. ನೀವು ಭ್ರಷ್ಟರಾಗಿದ್ರಿ, ಮಾನಸಾಂತರ ಪಟ್ರಿ, ಒಪ್ಕೊಂಡ್ರಿ, ಗ್ರಹಿಸ್ಕೊಂಡ್ರಿ, ದೇವರೇನು ಮಾಡ್ತಾರೆ? ಪರಿಹಾರವನ್ನು ಕೊಡ್ತಾರೆ. ಹಾಲೆಲೂಯ. ದೇವರು ನೀವು ಭ್ರಷ್ಟತ್ವನ ಪರಿಹರಿಸ್ತೀನಿ ಅಂತ ಹೇಳಬೇಕಾದ್ರೆ ಖಂಡಿತವಾಗಿ ಪರಿಹರಿಸ್ತಾರೆ. ಯಾಕಂತ ಹೇಳಿದ್ರೆ ಇದು ಮನುಷ್ಯರ ಮಾತಲ್ಲ, ದೇವರ ಮಾತುಗಳು. ಹಾಲೆಲೂಯ. ಕಡೆದಾಗಿ ನೋಡಬೇಕಾದ್ರೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡಬೇಕಾದ್ರೆ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2 ವರ್ಸ್ 5 ನೋಡಬೇಕಾದ್ರೆ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಕೃತ್ಯಗಳನ್ನು ಮಾಡುವಂಥದ್ದು. ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನೆನಪಿಗೆ ತಂದುಕೊಂಡು ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಅಂದರೆ ಮೊದಲು ಯಾವ ರೀತಿಯಾಗಿ ದೇವರಲ್ಲಿ ಅನ್ಯೋನ್ಯತೆ ಇರುವಂಥದ್ದು, ಪ್ರಾರ್ಥಿಸುವಂಥದ್ದು, ಆಧ್ಯಾತ್ಮಿಕ ಜೀವನ, ದೇವರ ವಾಕ್ಯಗಳನ್ನು ಓದುವಂಥದ್ದು, ಧ್ಯಾನ ಮಾಡುವಂಥದ್ದು, ಫೆಲೋಶಿಪ್ ಏನಿದೆ, ಈ ಎಲ್ಲ ಸಂಗತಿಗಳನ್ನು ನೀನು ಮುಂಚೆ ಹೇಗೆ ಮಾಡ್ತಿದ್ದೆ ಆ ಪ್ರಕಾರವಾಗಿ ಮಾಡು. ದೇವರಿಗೆ ವಿಧೇಯತೆಯನ್ನು ತೋರಿಸು. ದೇವರ ವಾಕ್ಯಗಳನ್ನು ಕೈಕೊಂಡು ನಡೆ. ಆ ರೀತಿ ನಡೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಮ ಹಿಂಜಾರುವಿಕೆಯಿಂದ ನೀವು ಮತ್ತೆ ಬರ್ಬೋದು. ಯಾವ ರೀತಿಯಾಗಿ ಪೇತ್ರ ಹಿಂಜರ್ದ, ಆದರೆ ಪಶ್ಚಾತ್ತಾಪ ಪಟ್ಟ, ಮತ್ತೆ ದೇವರು ಸೆಕೆಂಡ್ ಚಾನ್ಸ್ ಕೊಟ್ಟರು. ಅದಾದ ನಂತರ ಪೇತ್ರ ಮತ್ತೆ ತಪ್ಪು ಮಾಡಲಿಲ್ಲ, ಮಿಸ್ಟೇಕ್ನ ಮಾಡಲಿಲ್ಲ. ಹಾಗಾಗಿ ನಿಮ್ಮ ಜೀವಿತಗಳಲ್ಲಿ ಮಿಸ್ಟೇಕ್ಸ್ ಮಾಡಿರ್ಬೋದು, ತಪ್ಪುಗಳನ್ನು ಮಾಡಿರ್ಬೋದು, ಅದನ್ನು ಒಪ್ಕೊಳ್ರಿ. ದೇವ್ರ ಕ್ಷಮಾಪಣೆ ನೀಡ್ತಾರೆ. ತಿರುಗಿ ಬನ್ನಿರಿ. ದೇವರಿಗೋಸ್ಕರ ದೃಢವಾಗಿ ನಿಮ್ಮ ಜೀವಿತ ಕಾಲವೆಲ್ಲ ದೃಢವಾಗಿ ನಿಂತು ದೇವರಿಗೋಸ್ಕರ ಸಾಕ್ಷ್ಯ ಮಕ್ಕಳಾಗಿ, ದೇವರಿಗೋಸ್ಕರ ಫಲ ಕೊಡುವಂಥ ಮಕ್ಕಳಾಗಿ, ದೇವರಿಗೋಸ್ಕರ ಜೀವಿಸುವಂಥವರಾಗಿರಿ. ಹಾಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ದೇವರ ವಾಕ್ಯದ ಆಧಾರದಲ್ಲಿ ಹಿಂಜಾರುವಿಕೆ ಅಂತ ಹೇಳಿದ್ರೆ ಏನಂತೇಳಿ, ಅದಕ್ಕೆ ಕಾರಣ ಏನು, ಅದಕ್ಕಿರುವಂಥ ಸೂಚನೆಗಳೇನು, ಅದರ ಪರಿಣಾಮಗಳೇನು, ಅದಕ್ಕೆ ಪರಿಹಾರಗಳೇನು, ಇವೆಲ್ಲವನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ಬೋಧನೆ ಮಾಡಿದ್ದೇವೆ, ತಿಳಿಸಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ವಾಕ್ಯ ಸಂದೇಶವನ್ನು ನೀವು ಇದೇ ಮೊದಲ ಬಾರಿ ಕೇಳ್ತಿರೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಇದಲ್ಲದೆ ಬೇರೆ ಸಂದೇಶಗಳನ್ನು ಸಹ ನಾವು ಅದರ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೇರವಾಗಿ ಸಂದೇಶಗಳನ್ನು ಕೇಳ್ಬೋದಾಗಿದೆ. ಇದನ್ನು ಕುರಿತು ನಾವಾಗಲೇ ಅನೇಕ ಸಾಕ್ಷಿಗಳನ್ನು ಸಹ ಕೇಳಿದ್ದೇವೆ. ಇದು ಬಹಳ ಉಪಯೋಗ ಆಗಿದೆ, ನಮಗೆ ಬೇಕಾಗಿತ್ತು ಅಂತೇಳಿ. ನಿಮಗೂ ಸಹ ಖಂಡಿತವಾಗಿ ಈ ಸಂದೇಶಗಳು ಪ್ರಯೋಜನಕರವಾಗುವಂಥದ್ದಾಗಿದೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.